ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ಗಾಗಿ ಹಿಸ್ಟ್ರಿಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬೋರ್ಡಿಂದ ರಿಲೀಸ್ ಮಾಡಿದರು. ಸೊ ಅದರದ್ದೇ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಇದ್ದಾವೆ. ಸೊ ವ್ಯೂಸ್ ಬಂದರೆ ಇನ್ನೊಂದು ಸೆಟ್ ಕ್ವಶನ್ ಪೇಪರನ್ನು ಹಾಕ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿಕೊಡ್ರಿ, ಏಕೆಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಮತ್ತು ಸೋಷಿಯಾಲಜಿ ಕ್ವಶನ್ ಪೇಪರ್ನ ಈಗಾಗಲೇ ನಾನು ಹಾಕಿದ್ದೀನಿ. ಸೊ ಖಂಡಿತವಾಗಿ ಇವು ನೋಡ್ಕೊಂಡು ಹೋದರೆ ಪ್ರತಿ ವಿಡಿಯೋದಿಂದ ನಿಮಗೆ 30-40 ಮಾರ್ಕ್ಸ್ ರಿಪೀಟ್ ಆಗೇ ಆಗ್ತದೆ, ಗ್ಯಾರಂಟಿಯಾಗಿ ಹೇಳ್ತೀನಿ. ಸೊ ನಮಗೆ ಕನ್ಫ್ಯೂಸ್ ಆಗಿದೆ, ಏಕೆಂದರೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಕಾಲೇಜ್ ಲೆವೆಲಲ್ಲಿ ಎಕ್ಸಾಮ್ಗಳನ್ನ ನಡೀತಾ ಇರೋದ್ರಿಂದ ಸೊ ನಮಗೆ ಗೊತ್ತಿಲ್ಲ ಅಂದರೆ ಯಾವ ದಿನಾಂಕದಂದು ಯಾವ ವಿಷಯಗಳಿದ್ದಾವೆ, ನಾವು ಯಾವ ವಿಡಿಯೋಗಳನ್ನು ಫಸ್ಟಾಗಿ ಅಪ್ಲೋಡ್ ಮಾಡಬೇಕು ಅಂತ. ಸೊ ಖಂಡಿತವಾಗಿ ನೀವು ಕಮೆಂಟಲ್ಲಿ ಡೇಟ್ಗಳನ್ನು ಕೊಟ್ಟಿದ್ರೆ ನಾವು ಖಂಡಿತವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಅವೇ ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ಹಿಸ್ಟ್ರಿ ಇದೆ. ಸೊ ನೋಡ್ಕೊಂಡು ಬರೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಪ್ರಾಚೀನ ಈಜಿಪ್ತಿಯನ್ನರ ಬರವಣಿಗೆ ಅಂತ ಕೇಳಿದ್ದಾರೆ. ಹೈರೋಗ್ಲಿಪಿಂಗ್ಸ್ ಇಸ್ ದ ರೈಟ್ ಆನ್ಸರ್. ಲಿಯೋನಾರ್ಡೋ ದ ವಿಂಚಿ ಬರೆದ ಕೃತಿ ಕೇಳಿದ್ರು. ದಿ ಲಾಸ್ಟ್ ಸಪ್ಪರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಥರ್ಡ್ ಏನಿತ್ತಂದ್ರೆ ರಾಷ್ಟ್ರಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ. ಇದು ಯಾವ ಕ್ರಾಂತಿಯ ಗುರಿ ಅಂತ ಕೇಳಿದ್ದಾರೆ. ಗೊತ್ತಿರಲಿ, ಇದು ರಷ್ಯಾ ಕ್ರಾಂತಿ. ಇನ್ನು ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರು. ಅದು ಬಂದುಬಿಟ್ಟು ಫ್ರಾನ್ಸ್ ವಿಶ್ವವಿದ್ಯಾಲಯ. ಇನ್ನು ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖೈಲ್ ಗೋರ್ಬಚೋವ್ ಪ್ರಕಟಿಸಿದ ಸುಧಾರಣೆಗಳನ್ನ ಕೇಳಿದರು. ಗ್ಲಾಸ್ನಾಸ್ಟ ಮತ್ತು ಪೆರಿಸ್ಟ್ರೋಯಿಕ್ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ. ನಾವಿಕರ ದಿಕ್ಸೂಚಿಯನ್ನು ಕಂಡುಹಿಡಿದವನು ಯಾರು ಅಂತ ಕೇಳಿದ್ದಾರೆ. ಸೊ ಚೀನಾದವರು. ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದಾಗಿತ್ತು. ಲ್ಯಾಟಿನ್. ಪವರ್ ಆಫ್ ದಿ ನಾರ್ತ್ ಅಂತ ಕರೀತಕ್ಕಂಥ ನಗರ ಯಾವುದು. ಡರ್ಬಿ. ಯುದ್ಧ ಮತ್ತು ರಾಜನೀತಿ ತತ್ವವನ್ನು ಅನುಸರಿಸಿದವರು ಕೌಂಟ್ ಡಿ ಕಾವುರ. ಬಾಂಡುಂಗಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂತ ಕೇಳಿದ್ರು. ಅಹಮದ್ ಸುಕಾರ್ನೋ ಇಸ್ ದ ರೈಟ್ ಆನ್ಸರ್ ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಹೊಂದಿಸಿ ಬರೆದಿದ್ದಾರೆ. ಫಸ್ಟ್ ಒನ್ ನೆಬುಕಡ್ನೆಜರ್ ಅಂತ ಇದೆ. ತೂಗುವ ಉದ್ಯಾನವನ್ನು ನಾವು ಹೊಂದಿಸಬೇಕಿತ್ತು. ಜಪ್ರಿ ಚಾಸರ್ ಅಂತ ಇದೆ. ಸೊ ಇಂಗ್ಲೀಷ್ ಸಾಹಿತ್ಯದ ಪಿತಾಮಹ ಬರ್ತಾನೆ. ಮುಸ್ಲೇನಿ ಕೇಳಿದ್ದಾರೆ. ಸೊ ಈತ ಯಾರಪ್ಪ ಅಂತಂದರೆ ಆಪ್ಷನ್ ಇ 6 ಆವಂತಿ ಅಂತ ಕೊಟ್ಟಿದ್ದಾರೆ. ಇನ್ನು ಟ್ರೂಮನ್ ಇದೆ. ಸೊ ಟ್ರೂಮನ್ ಅಮೆರಿಕದ ಅಧ್ಯಕ್ಷನಾಗಿದ್ದ. ರಾಜೀವ್ ಗಾಂಧಿ ಕೇಳಿದ್ದಾರೆ. ಭೂ ಸಂರಕ್ಷಣಾ ನಿಧಿ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಹೊಂದಿಸಿ ಬರಿಬೇಕಿತ್ತು. 1 ಮಾರ್ಕರ್ ಕ್ವಶನ್. ಹೆಲೆನಸ್ ಎನ್ನುವ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಗ್ರೀಕ್. ಇನ್ನು ಬೋಸ್ಟನ್ ಕಗ್ಗೋಲೆ ಯಾವ ವರ್ಷ ನಡೀತು. 1770. ಎನ್ಇಪಿಯನ್ನು ವಿಸ್ತರಿಸಿ ಬರೀರಿ. ಹೊಸ ಆರ್ಥಿಕ ನೀತಿ, ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರೀತಾರೆ. ಕಾರ್ಬೋನರಿ ಅಂದರೆ ಏನು. ಇದೊಂದು ಇಟಲಿಯ ಗುಪ್ತ ಸಂಘ. ಯು ಆ್ಯಂಡ್ ದಿ ಅಟಮ್ ಬಾಂಬ್ ಅಂತಕ್ಕಂಥ ಪ್ರಬಂಧ ಬರೆದವರು ಯಾರು ಅಂತ ಕೇಳಿದ್ರು. ಸೊ ಜಾರ್ಜ್ ಆರ್ವೆಲಾ ಇಸ್ ದ ರೈಟ್ ಆನ್ಸರನ್ನು ನೀವು ಕೊಡಬೇಕಿತ್ತು. ಇನ್ನು ಹೋಗೋಣ 2 ಮಾರ್ಕರ್ ಕ್ವಶನ್. ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಅಂತಲೇ ಏಕೆ ಕರೀತಾರೆ. ನದಿಗಳ ಬಯಲುಗಳಲ್ಲಿ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳಾದ ವಿಶಾಲ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಾವರಿಗೆ ಮತ್ತು ಕುಡಿಯಲು ಸಾಕಷ್ಟು ಪ್ರಮಾಣದಲ್ಲಿ ನೀರು, ಬೆಚ್ಚಗಿನ ಹವಾಗುಣ ಮುಂತಾದವುಗಳನ್ನು ಒದಗಿಸ್ತದೆ. ಆದ್ದರಿಂದ ನದಿ ಕಣಿವೆಗಳನ್ನೇ ನಾವು ನಾಗರಿಕತೆಗಳ ತೊಟ್ಟಿಲು ಅಂತ ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ. ಇನ್ನು ಸ್ಪಿಂಕ್ಸ್ ಅಂದರೇನು, ಅದನ್ನು ಕೆತ್ತಿಸಿದವರು ಯಾರು ಅಂತ ಕೇಳಿದರು. ಮನುಷ್ಯನ ತಲೆ, ಸಿಂಹದ ದೇಹ ರಚನೆಯ ಶಿಲ್ಪಕಲೆಯನ್ನೇ ಸ್ಪಿಂಕ್ಸ್ ಅಂತ ಕರಿತೀವಿ. ಸೊ ರಾಜ ಖಾಪ್ರೆ ಗೀಜಾದಲ್ಲಿದ್ದ ಏನು ಮಾಡಿದ್ದ ಅಂದರೆ ಕೆತ್ತಿಸಿದ್ದ. ಇನ್ನು ಮೆಸೊಪೊಟೇಮಿಯ ನಾಗರಿಕತೆಯ ಅವನತಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಕೇಳಿದ್ದಾರೆ. ಅಶಕ್ತ ಮತ್ತು ಅಸಮರ್ಥ ದೊರೆಗಳು, ರಾಜ ಮತ್ತು ಸರದಾರರಲ್ಲಿ ಉತ್ತರಾಧಿಕಾರಕ್ಕೆ ನಡೆದ ಹೋರಾಟ, ಪರ್ಷಿಯನ್ನರ ದಾಳಿ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು, ಏಕೆ ಅಂತ ಕೇಳಿದರು. ಶಿ ವಾಂಗ್ ಟಿ ಈತನೇ ಚೀನಾದ ಮಹಾಗೋಡೆಯನ್ನು ಕಟ್ಟಿದ್ದ. ಅನಾಗರಿಕ ಹೂನರ ದಾಳಿಯನ್ನು ತಡೆಗಟ್ಟಲಿಕ್ಕೆ ಸೊ ಈತ ಏನು ಮಾಡಿದ್ದಪ್ಪ ಅಂದ್ರೆ ಮಹಾಗೋಡೆಯನ್ನು ಕಟ್ಟಿದ್ದ. ಇನ್ನು ಫ್ಯೂಡಲಿಸಮ್ ಅಂದರೆ ಏನು. ಸೊ ಇದು ಯಾವ ಭಾಷೆ ಪದದಿಂದ ಬಂದಿದೆ ಅಂತ ಕೇಳಿದರೆ. ಸೊ ಜರ್ಮನ್ ಪದ ಫ್ಯೂಡ್ ಅಂತಕ್ಕಂಥ ಪದದಿಂದ ಫ್ಯೂಡಲಿಸಮ್ ಬಂದಿದೆ. ಸೊ ಫ್ಯೂಡ್ ಪದದ ಅರ್ಥ ಭೂಮಿಯ ಒಂದು ತುಂಡು. ಇನ್ನು ಕ್ರಾಂತಿ ಅಂದರೆ ಏನು ಕೇಳಿದರು. ಕ್ರಾಂತಿ ಆಂಗ್ಲ ಭಾಷೆಯ ರೆವ್ಯುಲೇಷನ್ ಪದದ ಲ್ಯಾಟಿನ್ ಭಾಷೆಯ ರೆವ್ಯುಲೂಷಿಯಾ ಅಂತಕ್ಕಂಥ ಪದದಿಂದ ಬಂದಿದೆ. ಇದರ ಅರ್ಥ ಸಂಪೂರ್ಣ ಬದಲಾವಣೆ ಅಂತಲೇ ಹೇಳೋದು. ಇನ್ನು ನೌಕಾ ಕಾಯ್ದೆ 2 ಅಂಶ ಕೇಳಿದರು. ಅಮೆರಿಕ ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರವೇ ರಫ್ತು ಮಾಡಬೇಕು. ವಸಾಹತುಗಾರರ ಅಗತ್ಯ ವಸ್ತುಗಳಾದ ಹತ್ತಿ, ಲಿನಿನ್, ಬಟ್ಟೆ, ಗಾಜು, ಸಕ್ಕರೆ ಮೊದಲಾದವುಗಳನ್ನು ಇಂಗ್ಲೆಂಡಿನಿಂದ ಮಾತ್ರ ಆಮದು ಮಾಡಿಕೊಳ್ಳಬೇಕು. ಇನ್ನು ಫ್ರಾನ್ಸ್ ಕ್ರಾಂತಿಯ ಸಮಯದಲ್ಲಿದ್ದ 2 ಗುಂಪುಗಳನ್ನು ಕೇಳಿದ್ದಾರೆ. ಗಿರಾಂಡಿಸ್ಟಾ ಮತ್ತು ಜಾಕೋಬಿನ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ರಕ್ತಸಿಕ್ತ ರವಿವಾರ ಅಂದರೆ ಏನು ಅಂತ ಕೇಳಿದ್ದಾರೆ. 1905 ಜನವರಿ 22ರಂದು ಭಾನುವಾರರಂದು ಫಾದರ್ ಗ್ಯಾಪನ್ ನೇತೃತ್ವದಲ್ಲಿ ಈ ಬೃಹತ್ ರ್ಯಾಲಿಯನ್ನು ಸಂಯೋಜನೆಯನ್ನು ಮಾಡ್ತಾರೆ. ಮತ್ತು
ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಜಾರ್ನನ್ನು ಭೇಟಿಯಾಗಲು ಬಯಸ್ತಾರೆ. ಅವರಲ್ಲಿ ಅನೇಕರನ್ನು ಸೈನ್ಯ ನಿರ್ದಯವಾಗಿ ಕೊಂದು ಹಾಕ್ತದೆ. ಇದನ್ನೇ ರಕ್ತಸಿಕ್ತರ ವಿವಾರ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಇನ್ನು ಇಟಲಿಯ ಏಕೀಕರಣದ ಖಡ್ಗ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಮತ್ತು ಆತ ಸ್ಥಾಪಿಸಿದ ಸೈನ್ಯ ಯಾವುದು ಅಂತ ಕೇಳಿದರು. ಸೊ ನೆನಪಿರಲಿ, ಗ್ಯಾರಿಬಾಲ್ಡಿ ಇಟಲಿಯ ಏಕೀಕರಣದ ಖಡ್ಗ ಅಂತ ಕರೀತಾರೆ. ಸೊ ಈತ ಕಟ್ಟಿರ್ತಕ್ಕಂಥ ಸೈನ್ಯ ಕೆಂಪಂಗಿ ದಳ. ಇನ್ನು ಪ್ಯಾಸಿಸ್ಟ್ ಪಕ್ಷದ ಯಾವುದಾದರೂ 2 ತತ್ವ ಕೇಳಿದರು. ಸೊ ಯುದ್ಧದ ವೈಭವೀಕರಣ, ರಾಜ್ಯಕ್ಕೆ ಪ್ರಾಮುಖ್ಯತೆ, ಏಕಪಕ್ಷದಲ್ಲಿ ನಂಬಿಕೆ ಅನ್ನೋದನ್ನು ಬರಿಬೇಕಿತ್ತು. ಇನ್ನು ನ್ಯಾಟೋದ ಯಾವುದಾದರೂ 4 ರಾಷ್ಟ್ರಗಳನ್ನು ಹೆಸರಿಸ್ರಿ ಅಂತ ಕೇಳಿದರೆ USA, ಇಂಗ್ಲೆಂಡ್, ಫ್ರಾನ್ಸ್, ಪೋರ್ಚುಗಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ಅದ್ವಿತೀಯ ಮಹಾಪ್ರಪಂಚ ಅಂದರೆ ಏನು ಅಂತ ಕೇಳಿದ್ದಾರೆ. ರಷ್ಯಾದ ವಿಘಟನೆಯ ನಂತರ ಪ್ರಪಂಚದಲ್ಲಿ ಅಮೆರಿಕ ಅದ್ವಿತೀಯ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಇದನ್ನೇ ಯೂನಿಪೋಲರ್ ವರ್ಲ್ಡ್ ಅಂತ ಕರೀತಾರೆ ಅನ್ನೋದು 2 ಮಾರ್ಕರ್ ಕ್ವಶನಲ್ಲಿ ನಾವು ಹಾಕಿದ್ದೀವಿ. 5 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ಸೊ ಗೊತ್ತಿರಲಿ, ಇವು ಏನು ಮಾಡಬೇಕು, 1ರಿಂದ 1.5 ಪೇಜನ್ನು ಬರೀಬೇಕು. ಆವಾಗ ಮಾತ್ರ ನಿಮಗೆ 5 ಅಂಕಗಳನ್ನೇ ಕೊಡೋದು. ಮೊದಲ ಪ್ರಶ್ನೆ, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳಿದರೆ ಜಸ್ಟ್ ನಾನು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ಓನಾಗಿ ಎಕ್ಸ್ಪ್ಲೇನ್ ಮಾಡಿರಿ, ಅಥವಾ ಇದರದ್ದು ಸ್ಕ್ರೀನ್ಶಾಟ್ ತೊಗೊಂಡಾದರೂ ನೀವು ಏನು ಮಾಡಿ ಅಂತಂದರೆ ಓದ್ಕೊಡ್ರಿ. ಒಂದನೇದು, ಇತಿಹಾಸ ಅನ್ನೋದು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಅಂತಕ್ಕಂಥ ಪಾಯಿಂಟ್ಸನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡಿರಿ. ಎರಡನೇದು, ಇತಿಹಾಸ ಮುಖ್ಯವಾಗಿ ಧಾರ್ಮಿಕ ಸಹಿಷ್ಣುತೆಯ ಮನೋಭಾವನೆಯನ್ನು ಬೆಳೆಸ್ತದೆ. ಮೂರನೇದು, ಇತಿಹಾಸ ನಮಗೆ ಸ್ಫೂರ್ತಿಯ ಮೂಲನೇ ಆಗದ. 4, ಇತಿಹಾಸ ನಮಗೆ ದೇಶಾಭಿಮಾನವನ್ನು ಬೆಳೆಸ್ತದೆ. ಓಕೆ. 5, ಇತಿಹಾಸ ಸಮಾಜ ವಿಜ್ಞಾನಗಳ ಒಂದು ಪ್ರಯೋಗಶಾಲೆಯಾಗದ. ಇತಿಹಾಸ ಉದಾತ್ತ ಧ್ಯೇಯಗಳನ್ನು ಬೋಧಿಸ್ತದೆ. ಇತಿಹಾಸ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸ್ತದೆ. ಇತಿಹಾಸ ವಿಶ್ವಶಾಂತಿಯನ್ನು ಏನು ಮಾಡ್ತದಪ್ಪ ಅಂದ್ರೆ ಮೂಡಿಸ್ತದ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರೆದ್ರೆ ಸೊ ನಿಮಗೆ ಆರಾಮಾಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಿದ್ರು. ಓಕೆನಾ. ಇನ್ನು ಇತಿಹಾಸದ ವೃತ್ತಿಪರ ಉಪಯೋಗಗಳಿದ್ದಾವೆ, ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸ್ತದೆ. ಇವೆಲ್ಲ ಪಾಯಿಂಟ್ಗಳನ್ನು ನೀವು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳು ಅಂತ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಒಂದನೇದು ಬರ್ತದೆ ಕಲಿಮಾ. ಸೊ ಕಲಿಮಾ ಅಂದರೆ ನಂಬಿಕೆ, ಅಲ್ಲಾನಲ್ಲಿ ನಂಬಿಕೆ ಇಡಬೇಕು. ಎರಡನೇದು ನಮಾಜ್ ಅಂದರೆ ಪ್ರಾರ್ಥನೆ, ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡಬೇಕು. ಮೂರನೇದು ಜಕಾತ್ ಅಂದರೆ ದಾನ ಮಾಡೋದು. ಮುಸಲ್ಮಾನರು ತಮ್ಮ ಗಳಿಕೆಯ 2.5% ಧಾರ್ಮಿಕ ಉನ್ನತಿಗಾಗಿ ಮತ್ತು ಬಡವರಿಗೆ ದಾನ ಮಾಡಬೇಕು. ನಾಲ್ಕನೇದು ಬರೋದು ರೋಜಾ ಅಂದರೆ ಉಪವಾಸ. ಪ್ರತಿಯೊಬ್ಬ ಮುಸ್ಲಿಮನು ತನ್ನ ಆತ್ಮಶುದ್ಧಿಗಾಗಿ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು. ಹಜ್ ಇದೆ. ಹಜ್ ಅಂದರೆ ಪವಿತ್ರ ಮೆಕ್ಕಾ ಯಾತ್ರೆ. ನಿಜವಾದ ಮುಸ್ಲಿಮರು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಹಜ್ ಅಥವಾ ಮೆಕ್ಕಾ ಯಾತ್ರೆಯನ್ನು ಮಾಡಲೇಬೇಕು ಅನ್ನೋದನ್ನು ನೀವು ಬರೀಬೇಕು. ಇನ್ನು ಬಿಸ್ಮಾರ್ಕನ ರಕ್ತ ಮತ್ತು ಕಬ್ಬಿನ ನೀತಿಯನ್ನು ಜರ್ಮನಿ ಏಕೀಕರಣಕ್ಕೆ ಹೇಗೆ ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ಬಿಸ್ಮಾರ್ಕನ ಜೀವನ ಅದ. ಸೊ ಅದನ್ನು ಕೂಡ ನೀವು ಬರಿಬೇಕು. ಸೊ ಅದು ಇಂಪಾರ್ಟೆಂಟ್ ಅದ. ಆಮೇಲೆ ಇದು ಏಕೀಕರಣಕ್ಕಾಗಿ ಮುಖ್ಯವಾಗಿ ಹೋರಾಡಿರ್ತಕ್ಕಂಥ ಯುದ್ಧಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಯುದ್ಧ ಯಾವ್ದು ಬರ್ತದಪ್ಪ ಅಂದ್ರೆ ಅದು ಡೆನ್ಮಾರ್ಕ್ನೊಂದಿಗೆ ಯುದ್ಧ 1864, ಅದು ಬರಿಬೇಕು. ಎರಡನೇದು ಬರ್ತಕ್ಕಂಥದ್ದು ಆಸ್ಟ್ರೋ ಪ್ರಷ್ಯಾ ಯುದ್ಧ 1866 ಬರ್ತದೆ. ನೆಕ್ಸ್ಟ್ ಬರೋದು ಫ್ರಾಂಕೋ ಪ್ರಷ್ಯಾ ಯುದ್ಧ 1870-71. ಎಲ್ಲವುಗಳನ್ನು ಸ್ವಲ್ಪ ಪಾಸ್ ಮಾಡಿ ನೀವೇನು ಮಾಡಿಪ್ಪ ಫ್ರೆಂಡ್ಸ್ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ರಿ. ಸೊ ಇದನ್ನು ಖಂಡಿತವಾಗಿ ನಿಮಗೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇದ್ದಾವೆ. ಓಕೆನಾ. ಸೊ ಇಷ್ಟೆಲ್ಲ ಆಯಿತಾ. ಮುಂದಿನ ಪ್ರಶ್ನೆ, ಆಲಿಪ್ತ ಚಳವಳಿಯ ಉದಯಕ್ಕೆ ಕಾರಣಗಳನ್ನು ಬರೀರಿ ಅಂತ ಕೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾನು ನಿಮಗೆ ಪಾಯಿಂಟ್ಸ್ ಯಾವ್ದು ಹೇಳೋದಂದರೆ, ಒಂದನೇದು ರಾಷ್ಟ್ರೀಯತೆಯ ಉದಯ ಅಂತ ಇದೆ. ಎರಡನೇದು ಆಲಿಪ್ತ ರಾಷ್ಟ್ರಗಳ ಸಮಸ್ಯೆಗಳಿದ್ದಾವೆ. ಮೂರನೇದು ವಿಶ್ವಶಾಂತಿಯ ನೀತಿಯದ. 4 ಆರ್ಥಿಕ ಶೋಷಣೆ. 5 ಶಕ್ತಿ ಬಣಗಳ ಪ್ರಾಬಲ್ಯ ವಿರೋಧಿಸೋದು. 6 ಪಂಚಶೀಲ ತತ್ವ. 7 ಉತ್ತಮ ನಾಯಕತ್ವ. 8 ಶೀತಲ ಸಮರ ಅಂತ ಇದೆ. ಇವೆಲ್ಲ ಏನಪ್ಪ ಅಂತಂದರೆ ಆಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಮುಖ್ಯವಾದ ಅಂಶಗಳೇ ಆಗಿದ್ದಾವೆ. 10 ಅಂಕದ ಪ್ರಶ್ನೆಗೆ ಬರ್ತೀನಿ. ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನ ಕೇಳಿದರೆ ಫಿಕ್ಸ್ ಆಗಿರ್ತಕ್ಕಂಥ ಡೆಫಿನೆಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಫಸ್ಟ್ ಬರೋದೇ ವಾಯುಗುಣದ ಬದಲಾವಣೆ ಅಂತಕ್ಕದ್ದನ್ನು. ಓಕೆ, ಈ ಪಾಯಿಂಟನ್ನು ಕೂಡ ನೀವು ಬರೀರಿ. 10 ಅಂಕಕ್ಕೆ ನೀವು 2.5ರಿಂದ 3 ಪೇಜ್ ಬರೀಬೇಕು. 2.5ರಿಂದ 3 ಪೇಜ್ ಬರೆದ್ರೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಎರಡನೇದು ಬರೋದು ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಅಂತ ಪಾಯಿಂಟ್ಸ್ ಇದೆ. ಮೂರನೇದು ಆಹಾರದ ಮತ್ತು ಆಶ್ರಯ ತಾಣ ಇದೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಇದಾವೆ ನೋಡಿ. ಓಕೆನಾ. ಇನ್ನು ನೆಕ್ಸ್ಟ್ ಬರೋದು ದ್ವಿಪಾದ ಚಲನೆ, ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಉಪಕರಣಗಳ ತಯಾರಿಕೆ, ಭಾಷೆ. ಪ್ರತಿಯೊಂದು ಪಾಯಿಂಟನ್ನು ನೀವೇನು ಮಾಡಬೇಕಪ್ಪ ಅಂದರೆ 7ರಿಂದ 8 ಸಾಲುಗಳನ್ನು ಸ್ವಂತಾಗಿ ಆದರೂ ಬರೀರಿ, ಅಥವಾ ಇದನ್ನು ನೋಡಿ ಆದರೂ ಬರೀರಿ. ಪಾಸ್ ಮಾಡ್ಕೊಂಡು ಕಲ್ಕೊಡ್ರಿ. ಪಶುಪಾಲನೆ ಮತ್ತು ಕೃಷಿಯ ಆರಂಭ ಅಂತಕ್ಕಂಥ ಲಾಸ್ಟ್ ಪಾಯಿಂಟನ್ನು ನೀವು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಆಗಸ್ಟ್ ಸೀಸನ್ನ ಜೀವನ ಮತ್ತು ಸಾಧನೆಗಳು. ಇದಂತೂ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ.
5 ಮಾರ್ಕಸ್ಗಾದರೂ ಬರ್ಬೋದು, 10 ಮಾರ್ಕಸ್ಗಾದರೂ ಬರ್ಬೋದು. ಸೊ ಆಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳು, ಇದು ಕೂಡ ಸ್ಕ್ರೀನ್ಶಾಟ್ ತಗೊಳ್ರಿ. ಸೊ ಇದು ಕೂಡ ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಈತನ ಜೀವನದಲ್ಲಿ ಬರಿಬೇಕು. ಏನು ಸುಧಾರಣೆಗಳಿದ್ದಾವೆ ನೋಡಿ. ಆಕ್ರಮಿತ ಪ್ರದೇಶಗಳ ಸರ್ಕಾರಗಳಿಗೆ ಮಾನ್ಯತೆ ಕೊಟ್ಟ, ಭ್ರಷ್ಟಾಚಾರ ಲೂಟಿ ತಡೆಗಟ್ಟಿ ಕಾನೂನು ವ್ಯವಸ್ಥೆ ಬಲಪಡಿಸಿದ, ಹೊಸ ನ್ಯಾಯಾಲಯ ಅಂಚೆ ಕಚೇರಿಗಳನ್ನು ಕಟ್ಟಿದ, ಜೂಲಿಯಸ್ ಸೀಸರ್ ಪರಿಚಯಿಸಿದ ಕ್ಯಾಲೆಂಡರ್ ಯಾವುದಪ್ಪ ಅಂದ್ರೆ ಆಗಸ್ಟ್ ಎಂಬ ತಿಂಗಳು ಆಗಸ್ಟ್ನ ಹೆಸರಿನಿಂದಲೇ ಬಂದಿದೆ. ಬಡವರಿಗೆ ಆಹಾರ ಧಾನ್ಯ ಕೊಟ್ಟು ಸಂತೋಷವಾಗಿಟ್ಟ, ಸಾರ್ವಜನಿಕ ಕಟ್ಟಡ, ರಸ್ತೆ, ಸೇತುವೆ, ರಂಗಮಂದಿರ, ಕಾರಂಜಿಗಳ ನಿರ್ಮಾಣಕ್ಕೆ ಧಾರಾಳವಾಗಿ ಧನ ವಿನಿಯೋಗವನ್ನು ಮಾಡಿದ ಅನ್ನೋದನ್ನಿತ್ತು. ಸೊ ಇದೆಲ್ಲ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಒಟ್ಟಾರೆಯಾಗಿ ಆಗಸ್ಟಸ್ನ ಕಾಲವನ್ನು ರೋಮನ್ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕರೀತಾರೆ. ಶಾಂತಿ ಮತ್ತು ಸಮೃದ್ಧಿಗೆ ಹೆಸರಾಗಿತ್ತು. ಇದೇ ಯುಗವನ್ನು ಫ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ಅಂತ ಕರೀತಾರೆ. ವಿಶ್ವ ರಾಜ್ಯದ ಕಲ್ಪನೆಯನ್ನು ಕೊಟ್ಟಿತ್ತು ಅಂತ ಬರೆದ್ರೆ ಸಾಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಭೌಗೋಳಿಕ ಅನ್ವೇಷಣೆಯ ಕಾರಣ ಮತ್ತು ಪರಿಣಾಮಗಳು, ಬಹಳ ಕೇಳತಕ್ಕಂಥ ಪ್ರಶ್ನೆ. ಫಸ್ಟ್ ಕಾರಣದ ಅಂಶಗಳನ್ನು ನೋಡ್ರಿ. ಕಾನ್ಸ್ಟಾಂಟಿನೋಪಲ್ ವಶ ಆಯಿತು. 2ನೇದು ಸರಕುಗಳಿದ್ದ ಬೇಡಿಕೆ. 3ನೇದು ಪ್ರವಾಸಿಗರ ವಿವರಣೆಗಳು. 4ನೇದು ಭೌಗೋಳಿಕ ಜ್ಞಾನ. ಪಾಯಿಂಟ್ಸ್ ಆದರೂ ಬರೀರಿ. ಓಕೆ, ನಿಮಗೆ ಎಕ್ಸ್ಪ್ಲನೇಷನ್ ಇರಲಿಲ್ಲ ಅಂದ್ರೆ ಪಾಯಿಂಟ್ಸ್ ಆದರೂ ಬರೆದ್ರೂ ಕೂಡ ನೀವು ಚೆನ್ನಾಗಿ ನಿಮ್ಮದೇ ಆಗಿರ್ತಕ್ಕಂಥ ಮಾತಿನಲ್ಲಿ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ರು ಕೂಡ ಮಾರ್ಕ್ ಕೊಡ್ತಾರೆ. ಇನ್ನು ಕ್ರೈಸ್ತ ಧರ್ಮದ ಪ್ರಚಾರ ಬರಿಬೇಕು. ಇನ್ನು ರಾಜಕುಮಾರ ಹೆನ್ರಿಯ ಪರಿಶ್ರಮ, ಲಾಸ್ಟ್ ಇತರೆ ಕಾರಣಗಳಂತ ಬರಿಬೋದು. ಅದರಲ್ಲಿ ಮಂತ್ರನೇತ್ರದ ಸಂಶೋಧನೆ, ನಾವಿಕರ ದಿಕ್ಸೂಚಿ, ಆಸ್ಟ್ರೋಲೋಬ್, ಭೂಪಟಗಳ ರಚನೆ ಅನ್ನೋದನ್ನು ಬರೀರಿ. ಇನ್ನು ಈ ಭೌಗೋಳಿಕ ಅನ್ವೇಷಣೆ ಪರಿಣಾಮ ಏನಾಯಿತು? ಎಸ್. ಸೊ ಮೊದಲನೇದು, ಹೊಸ ಭೂಪ್ರದೇಶಗಳಾದ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಶೋಧನೆಯಿಂದಾಗಿ ವಿಪುಲವಾದ ಅವಕಾಶ ಲಭಿಸ್ತದೆ. ಪ್ರಪಂಚ ವಿಶಾಲವಾಗಿದೆ ಅಂತ ಹೇಳ್ತಾರೆ. ಇನ್ನು ಭೂಮಿ ದುಂಡಾಗಿದೆ ಅಂತ ಹೇಳ್ತಾರೆ. ಸೊ ಭೌಗೋಳಿಕ ಅನ್ವೇಷಣೆಗಳಿಂದ ಪೂರ್ವ ರಾಷ್ಟ್ರಗಳೊಂದಿಗೆ ಹೆಚ್ಚು ಸಂಪರ್ಕವನ್ನು ಹೊಂದುತ್ತಾರೆ. ಇನ್ನು ಯುರೋಪಿನ ವ್ಯಾಪಾರ ಕೇಂದ್ರಗಳು ಏನು ಮಾಡ್ತಾವಪ್ಪ ಅಂದ್ರೆ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾವೆ. ಇನ್ನು ಕ್ರೈಸ್ತ ಮಿಷನರಿಗಳ ಮೂಲಕ ಏನಾಗ್ತದೆ, ಕ್ರೈಸ್ತ ಧರ್ಮ ಏಷ್ಯಾ, ಆಫ್ರಿಕಾ, ಅಮೇರಿಕಾ ಕಡೆಗೆ ಹೋಗ್ತದೆ. ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಬೆಳವಣಿಗೆಗೆ ಕಾರಣ. ಇದು ಗುಲಾಮರ ವ್ಯಾಪಾರ, ಹಡಗು ಉದ್ಯಮ, ಕೈಗಾರಿಕೆ, ಬ್ಯಾಂಕ್ ಮತ್ತು ವಾಣಿಜ್ಯದ ಬೆಳವಣಿಗೆಗೆ ಪ್ರೋತ್ಸಾಹ, ಪುನರುಜ್ಜೀವನ ಚಳವಳಿ ಮತ್ತು ಸುಧಾರಣೆಗೆ ಸಹಾಯ ಆಗ್ತದೆ ಅನ್ನೋದನ್ನು ಪರಿಣಾಮಗಳಲ್ಲಿ ಬರಿಬೇಕು. ಓಕೆನಾ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಮೊದಲ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮ. ಮೊದಲ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಒಂದಂತೂ ಬಂದೇ ಬರ್ತದೆ. ಇಲ್ಲಿ ಫಸ್ಟ್ ಕೇಳಿದ್ದಾರೆ. ಕಾರಣಗಳನ್ನು ನೋಡಿ. ಉಗ್ರ ರಾಷ್ಟ್ರೀಯತೆ ಬರಿಬೇಕು, ಸೇನಾ ಮೈತ್ರಿಕೂಟಗಳಂತ ಬರಿಬೇಕು, ಶಸ್ತ್ರಾಸ್ತ್ರಗಳ ಪೈಪೋಟಿ ಬರಿಬೇಕು, ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ, ಬಾಲ್ಕನ್ ಸಮಸ್ಯೆ, ವೃತ್ತಪತ್ರಿಕೆಗಳ ಪಾತ್ರ, ತತ್ಕ್ಷಣದ ಕಾರಣ. 7 ಏನಿದಾವಪ್ಪ ಅಂದ್ರೆ ಮೊದಲ ಮಹಾಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಪಾಯಿಂಟ್ಸ್ ಒಂದು ಕಡೆ ಬರ್ಕೋತ ಹೋಗ್ರಿ. ಓಕೆನಾ. ಇನ್ನು ಪರಿಣಾಮಗಳನ್ನು ನೋಡಿ. ಇದು ಅತ್ಯಂತ ವಿನಾಶಕಾರಿ ಯುದ್ಧಗಳಲ್ಲಿ ಒಂದಾಗಿದ್ದು ಸುಮಾರು 10 ಮಿಲಿಯನ್ ಸೈನಿಕರು ಕೊಲ್ಲಲ್ಪಟ್ಟರು, 20 ಮಿಲಿಯನ್ ಸೈನಿಕರು ಗಾಯಾಳುಗಳು ಆಗ್ತಾರೆ. ಆಮೇಲೆ 4 ಹಳೆಯ ಸಾಮ್ರಾಜ್ಯಗಳು ಅಂತ್ಯವಾಗ್ತವೆ. ಜರ್ಮನಿ ಮತ್ತು ಮಿತ್ರ ರಾಷ್ಟ್ರಗಳ ನಡುವೆ ವರ್ಸೆಲ್ ಒಪ್ಪಂದವಾಗ್ತದೆ. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಲಿಕ್ಕೆ ರಾಷ್ಟ್ರಸಂಘ ಉದಯ ಆಗ್ತದೆ. ಯುದ್ಧ ನಂತರ ಪೋಲ್ಯಾಂಡ್, ಬೆಲ್ಜಿಯಂ, ಜೊಕೋಸ್ಲಾವಾಕಿಯಾ ಸ್ವತಂತ್ರವಾಗ್ತವೆ. ಸರ್ವಾಧಿಕಾರ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ ಅಂತ ಬರೆದ್ರೆ ಪರಿಣಾಮಗಳು ಆಗ್ತದೆ. ಎಕ್ಸ್ಪ್ಲೇನ್ಗಳನ್ನು ಮಾಡಿರಿ. ಇನ್ನು ಕಾಲಾನುಕ್ರಮ ನೋಡಿರಿ. ಇದರಲ್ಲಿ ಫಸ್ಟ್ ಬರೀಬೇಕು ಭೂಮಿಯ ಉಗಮ, ಒಲಿಂಪಿಕ್ ಕ್ರೀಡೆ, USA ರಚನೆ, ಶೀತಲ ಸಮರದ ರಚನೆ ಅಂತ ಬರೀಬೇಕು. ಇನ್ನು ವಿಶ್ವ ಭೂಪಟದಲ್ಲಿ ನೀವು 5 ಸ್ಥಾನಗಳನ್ನು ಗುರುತಿಸಿ ಪ್ರತಿಯೊಂದರ ಬಗ್ಗೆ 2 ವಾಕ್ಯಗಳನ್ನು ಕೇಳಿದ್ರು. ಇವೇ ಕೇಳ್ತಾರೆ ಮ್ಯಾಕ್ಸಿಮಮ್. ಬ್ಯಾಬಿಲೋನಿಯಾ, ಆಥೆನ್ಸ್, ಜೆರೂಸೆಲಮ್, ಲಂಡನ್ ಮತ್ತು ನಾಗಾಸಾಕಿ 2-3 ಅಂತೂ ರಿಪೀಟ್ ಆಗೇ ಆಗ್ತಾವೆ. ಅದನ್ನು ನೋಡ್ಕೊಂಡು ಹೋಗಿ. ಇದು ಬ್ಯಾಬಿಲೋನಿಯಾ ಬಗ್ಗೆ ಇತ್ತು, ಆಥೆನ್ಸ್ ಅದ, ಜೆರೂಸೆಲಮ್ ಅದ, ಲಂಡನ್ ಅದ. ಓಕೆನಾ. 2 ಸಾಲಗಳು, ಭಾಳೇನಿಲ್ಲ. 2 ಸಾಲಗಳನ್ನು ಗುರುತಿಸಬೇಕು, ಬರಿಬೇಕು. ಮತ್ತು ಸ್ಥಳಗಳನ್ನು ಸಹಿತನೂ ಕೂಡ ಗುರುತಿಸಬೇಕು. ನಾಗಾಸಾಕಿ ಅಂತ ಅದ. ಓಕೆನಾ. ಸೊ ನಾಗಾಸಾಕಿ ಇಲ್ಲಿದೆ ನೋಡಿ. ಹಿರೋಸಿಮಾ ಮತ್ತು ನಾಗಾಸಾಕಿ ಇಲ್ಲದ. ಇದು ಜೆರೂಸೆಲಮ್ ಇಲ್ಲಿ ಬರ್ತದ. ಓಕೆ. ಮೆಕ್ಕಾ ಅದ. ಓಕೆ. ಇದು ಅಥೆನ್ಸ್ ಅದ, ಪ್ಯಾರಿಸ್ ಅದ, ಮಾಸ್ಕೋ ಅದ. ಓಕೆ. ವೆನಿಸ್, ಲಿಸ್ಬನ್ ಇಲ್ಲೆಲ್ಲ ಇದ್ದಾವೆ ನೋಡಿ. ಮೇನ್ ಇರ್ತಕ್ಕಂಥದ್ದು ಇದೇ ಖಂಡದಲ್ಲಿ. ಓಕೆನಾ. ಸೊ ಇದನ್ನು ನೀವೇನು ಮಾಡಬೇಕು, ಕೇಪ್ ಆಫ್ ಗುಡ್ ಹೋಪ್ ಬಗ್ಗೆನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು. ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.